ಸರ ನಮಸ್ಕಾರ ರೀ ಸರ. ನಮಸ್ತೆ ಅಮ್ಮ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಆದರೆ ನಿಮ್ಮನ್ನ ನಾನು ಈ ಹಿಂದೆ ಎಲ್ಲೋ ನೋಡ್ದಂಗಿದೆ ಅಲ್ಲ. ಓ, ನೀವು ಚಿಂಪು ಅವ್ರ ತಾಯಿ ಅಲ್ವಾ? ನೀವು ಹಾಗೆ ಪಿಂಕಿ ಅವರ ತಾಯಿ ಅಲ್ವಾ? ಅದೇ ಲಾಸ್ಟ್ ಟೈಮ್ ನಿಮ್ಮ ಮಕ್ಕಳು ಸುಮ್ಮನೆ ನಮ್ಮ ಸ್ಕೂಲ್ HM ಸತ್ತಿದ್ದಾರೆ ಅಂತ ಸುಳ್ಳು ಹೇಳ್ಬಿಟ್ಟು ರಜೆ ಹಾಕಿದ್ರಲ್ಲ, ಅವ್ರ ಮಕ್ಕಳು ತಾಯಿ ತಾನೇ ನೀವು? ಬಾರಿ ಚಲೋ ನೆನ್ಪಿಟ್ಕೊಂಡಿರ್ಬಿಡ್ರಿ ಸರ ನೀವು. ಅದು ಹೆಂಗಮ್ಮ ಮರೆಯಕ್ಕಾಗುತ್ತೆ? ನೀವು ನನಗ್ ಬೈದ್ರು, ನಿಮ್ಮ ಮಕ್ಳಿಗೆ ಬೈದ್ರು, ಒಟ್ನಲ್ಲಿ ಅವತ್ತು ಸ್ಕೂಲಲ್ಲಿ ಒಂದು ದೊಡ್ಡ ಅವಾಂತರ ಮಾಡಿ ಹೋಗ್ಬಿಟ್ರಿ ಎಲ್ರು ನೀವು. ಸರ ಈಗ ಅದು ಬಿಡ್ರಿ, ನಾವು ಅದನ್ನ ಮಾತಾಡಕ್ ಬಂದಿಲ್ಲ. ಅದೇನ ಎಂತದ ಎನಿಮಲ್ ಡೇ ಮಾಡ್ತೀರಾ ಅಂತ ಅದಕ್ಕೇನ 1000 ರೂಪಾಯಿ ಕೇಳಿರಂತ, ಹೌದಾ? ಅಯ್ಯೋ, ಅದು ಎನಿಮಲ್ ಡೇ ಅಲ್ಲ ಅಮ್ಮ, ಆನ್ಯುವಲ್ ಡೇ. ಆನ್ಯುವಲ್ ಡೇ ಮಾಡ್ತಿದೀವಿ ಸ್ಕೂಲಲ್ಲಿ. ಅಂದರೆ ದೊಡ್ಡ ಸ್ಟೇಜ್ ಹಾಕ್ಸ್ಬಿಟ್ಟು ನಿಮ್ಮ ಮಕ್ಳ ಕೈಯಿಂದ ಡಾನ್ಸ್ ಮಾಡಿಸ್ತೀವಿ, ಡ್ರಾಮಾ ಮಾಡಿಸ್ತೀವಿ, ಸಾಂಗ್ ಹಾಡಿಸ್ತೀವಿ. ಇದೇ ಥರ ತುಂಬ ಪ್ರೋಗ್ರಾಮ್ನ ಮಾಡ್ತಿದ್ದೀವಿ. ಆಮೇಲೆ ಕೆಲವೊಂದು ಕಾಂಪಿಟೇಷನ್ಸ್ನ ಇಟ್ಬಿಟ್ಟು ಅವತ್ತು ನಾವು ಪ್ರೈಸ್ ಅನೌನ್ಸ್ ಮಾಡ್ತೀವಿ. ಸೊ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದೀವಲ್ಲಮ್ಮ, ಅದಕ್ಕೆ ನಾವು ಮಕ್ಕಳಿಂದ 1000 ರೂಪೀಸ್ ಅಂದರೆ 1000 ರೂಪಾಯಿನ ಇಸ್ಕೊಂಬರಕ್ಕೆ ಹೇಳಿದ್ವಿ. ಅಲ್ರಿ ಸರ, ಇದು ಗೌರ್ಮೆಂಟ್ ಸಾಲ ಐತ್ರಿ. ಆಮೇಲೆ ಗೌರ್ಮೆಂಟ್ ಇಂದ ರೊಕ್ಕ ಬರ್ತೈತಿ. ಗೌರ್ಮೆಂಟ್ ಇಂದ ಇಂಥವೆಲ್ಲ ಮಾಡಕ್ ರೊಕ್ಕ ಬಂದ್ಮೇಲೆ ನಾವ್ ಯಾಕ್ರಿ ಸರ 1000 ರೂಪಾಯಿ ಕೊಡ್ಬೇಕು ನಿಮಗೆ? ಅಯ್ಯೋ ಇಲ್ಲಮ್ಮ, ನಮ್ದು ತುಂಬಾ ಚಿಕ್ಕ ಸ್ಕೂಲ್ ಅಲ್ವಾ, ಮಕ್ಕಳು ತುಂಬಾ ಕಡಿಮೆ ಇದಾವು. ಅದಕ್ಕೆ ಈ ವರ್ಷನೇ ಈ ಸ್ಕೂಲ್ನ ಕ್ಲೋಸ್ ಮಾಡ್ತಿದ್ದಾರೆ. ಅದಕ್ಕೆ ಗೌರ್ಮೆಂಟ್ ಇಂದ ನಮಗೆ ಯಾವುದೇ ತರದ್ದು ಫಂಡು ಫೆಸಿಲಿಟೀಸು ಏನೂ ಇಲ್ಲ ಅಮ್ಮ. ಸರ ನಮಗೂ ಗೊತ್ತೈತ್ರಿ, ಸಾಲ ಇರೋದ 4 ಮತ್ತೊಂದು ಹುಡ್ರು ಅಂತಂದು. ಆ 4 ಹುಡ್ರಿಗೆ ದೊಡ್ಡ ಸ್ಟೇಜ್ ಹಾಕಿ ಗ್ರ್ಯಾಂಡ್ ಫಂಕ್ಷನ್ ಮಾಡೋ ಅಂತ ಹರ್ಕತ್ ಏನೈತ್ರಿ ಸರ? ಆತು ಮಾಡ್ಬೇಕು. ಮತ್ತೆ ಸಾಲಾಗ ಹುಡ್ರಿಗೆ ಡ್ಯಾನ್ಸ್ ಮಾಡಿಸ್ಬೇಕು, ಹಾಡು ಹೇಳಿಸ್ಬೇಕು, ಇಂಥವೇನಾರು ಸ್ಪರ್ಧೆ ಇಟ್ಟು ಪ್ರೈಸ್ ಕೊಡ್ಬೇಕು ಅನ್ನೋದು ಗೊತ್ತ್ರಿ. ಹಂಗ್ ಮಾಡೋದಾದ್ರೆ ಯಾವ್ದಾರ ಒಂದು ಸಣ್ಣ ಕ್ಲಾಸ್ ರೂಮ್ನ ಮಾಡಿದ್ರೆ ಆತು, ಸಾಕಲ್ಲ. ಒಂದು 4-5 ಹುಡ್ರಿಗೆ ಟೀಚರ್ ಭಾಳ ಮಂದಿ ಇದೀರಿ ಅನ್ನಂಗಿಲ್ಲ, ಏನೂ ಇಲ್ಲ. ಒಂದು 3 ಜನ ಟೀಚರ್ ಇದೀರಿ ನೀವು. ಅದಕ್ಕೆ ಯಾಕ್ರಿ ಹುಡ್ರ ಹತ್ರ 1000 ರೂಪಾಯಿ ಇಸ್ಕೊಂಡು ದೊಡ್ಡ ಸ್ಟೇಜ್ ಹಾಕಿ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡೋ ಒಂದು ಹರ್ಕತ್ತ ಇಲ್ರಿ ಸರ? ಹಂಗಲ್ಲಮ್ಮ, ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಫಂಕ್ಷನ್ ಮಾಡಿದ್ರೆ ಮುಂದಿನ ವರ್ಷ ನಮ್ಮ ಸ್ಕೂಲಿಗೆ ಅಡ್ಮಿಷನ್ಸ್ ಆಗ್ಬೋದಾ? ಅಡ್ಮಿಷನ್ಸ್ ಆದ್ರೆ ಅವಾಗ ಈ ಸ್ಕೂಲ್ ಮುಚ್ಚೋಗಲ್ಲ. ಅವಾಗ ನಿಮ್ಮ ಮಕ್ಕಳನ್ನ ನೀವು ಇದೇ ಸ್ಕೂಲಲ್ಲೇ ಕಂಟಿನ್ಯೂ ಮಾಡ್ಬೋದಲ್ಲಮ್ಮ. ಅಯ್ಯ ಸರ, ನೀವು ಖಾಲಿ ಬಿದ್ದು ನಿಮ್ಮ ಮಕ್ಕಳನ್ನ ಸಾಲಿ ಕಳಿಸ್ರಂದ್ರೆ ನಾವು ಈ ಸಾಲಿ ಕಳ್ಸೋದಿಲ್ರಿ ಸರ. ಸಾಷ್ಟಾಂಗ ನಮಸ್ಕಾರಗಳು ಈ ಸಾಲಿಗೆ. ಈ ಸಾಲಿ ಹುಟ್ಟ ಏನ್ರಿ ಸರ ಇದು? ನೀವು ಇಷ್ಟೊತ್ತಿಗೆ ನಿಮಗೆ ಈ ಸಾಲ ಉದ್ಧಾರ ಆಗ್ಬೇಕು ಅನ್ನಂಗದ್ರ ನೀವು ಇಷ್ಟೊತ್ತಿಗೆ ಗೌರ್ಮೆಂಟಿಗೆ ಪತ್ರಗಿತ್ರ ಬರೋದು, ಒಂದು ಚಲೋ ಬಿಲ್ಡಿಂಗ್ ಹುಡ್ಕೊಂಡು ಗ್ರೌಂಡ್ ಇರೋಂಥ ಸಾಲಿನ ಹುಡ್ಕೊಂಡು ಹೋಗಿದ್ರಿ ಸರ. ನೀವು ಅದು ಬಿಟ್ಟು ಈಗ ಹುಡ್ರ ಹತ್ರ 1000 ರೂಪಾಯಿ ಕಸ್ಕೊಂಡು ದೊಡ್ಡ ಒಂದು ಎಂಥದ್ದು ಆ್ಯನಿಮಲ್ ಡೇ ಮಾಡಿ ಹುಡ್ರನ್ನ ಇವರು ಅಡ್ಮಿಷನ್ ಮಾಡ್ಸಾರ ಇವ್ರು 3 ವರ್ಷಕ್ಕೆ. ನಾ ಎಷ್ಟು ವರ್ಷದಿಂದ ನೋಡಕತ್ತೇನ್ರಿ ಸರ, ನಮ್ಮ ಚಿಂಪೆ 4 ವರ್ಷ ಆತ್ರಿ ಈ ಶಾಲೆಗೆ ಓದಕತ್ತಿ. 4 ವರ್ಷದಿಂದನೂ ಈ ಶಾಲೆಗೆ ಇರೋದ 4 ಹುಡ್ರದವು. ಗೊತ್ತೈತ್ರಿ ನಿಮ್ದೇನು ಹರ್ಕತ್ತೈತಿ, ಇದು ಹಕ್ಕಿಕತ್ತೈತಿ ಅಂತ. ಹುಡ್ರ ಹತ್ರ ರೊಕ್ಕ ಕಿತ್ಕೋಬೇಕಂತ ನಾಟಕ ಮಾಡಕತ್ತೀರಿ ನೀವು. ನಾವಂತೂ 1000 ರೂಪಾಯಿನೂ ಕೊಡೋದಿಲ್ಲ, 1000 ಅಲ್ರಿ 10 ರೂಪಾಯಿನೂ ಕೊಡೋದಿಲ್ಲ ನೋಡ್ರಿ ಸರ. ಹೌದ್ರಿ ಸರ, ನಮಗೆ ಅಂತ ಅನಿಮಲ್ ಡೇನು ಬೇಡ, ಆನ್ಯುವಲ್ ಡೇನು ಬೇಡ. ನಮ್ಮ ಹುಡ್ರನ್ನ ನಮ್ಮ ಮನೆಯಾಗ ಕುಣಿಸ್ಕೊಂತ ಹೋಗ್ಬಿಡ್ರಿ, ನಮಗೆ ಎಂಥದ್ದು ಏನು ಬೇಡ. ಓ ಕಮಲದು ಅಕ್ಕ, ನೀವು ಕೂಡ ಬಂದ್ಬಿಟ್ಟಿದ್ದೀರಿ ಇಲ್ಲಿ. ಸರಂಜುದು ಅಕ್ಕ, ನೀವು ಬಂದ್ಬಿಟ್ಟಿದ್ದೀರಿ. ಅಯ್ಯೋ ರಾಜಿಯ, ನೀನು ಬಂದೆ ಇಲ್ಲಿ. ಯಾಕೆ ನಿನಗೂ 1000 ರೂಪಾಯಿ ಕೇಳ್ಯಾರೇನ? ನಿಮ್ಮ ಹುಡುಗರ ಹತ್ರ ನಿನಗೂ 1000 ರೂಪಾಯಿ ಕೇಳಿ ಕಳ್ಸಾರ? ಹೌದು ಕಮಲದು ಅಕ್ಕ, ನಮ್ದು ಬಚ್ಚೆದು ಹತ್ರ ಇವ್ರದ್ದು ಸಾಲಿದು ಮಿಸ್ಸು ಇದೆ ಅಲ್ಲ, ಅದು 1000 ರೂಪಾಯಿಗೆ ಕೇಳಿದೆ ಅಂತೆ. ಅದು ಎಂತದೆ ಅನಿಮಲ್ ಡೇ ಎಂತದ ಏನೋ ಅಂತೂ ಅಪ್ಪ ನಮ್ದು ಬಚ್ಚೆ. ಇದು ಗೌರ್ಮೆಂಟ್ ಸ್ಕೂಲ್ ಇದು, ಇಲ್ಲಿ ಯಾಕೆ 1000 ರೂಪಾಯಿಗೆ ಕೇಳ್ತಿದ್ದಾರೆ? ಇವ ನಾವು ಅದನ್ನೇ ಕೇಳಕೊಂಡ ತಡಿ, 1 ನಿಮಿಷ ಕೇಳಕತ್ತವ. ನಾವು ಅದನ್ನ ಆಯಪ್ಪ ನೋಡೋಳೆ ಕಲ್ಕೊಂತ ಕುಂತಾನ. ಯಪ್ಪ ಮಾಸ್ತರ, ಊರಾಗಿನ ಜನ ಎಲ್ಲ ಬರಕತ್ರಪ್ಪ ಕೇಳಾಕ್ ನಿನಗೆ. ನಾವಂತೂ ಯಾರು 1000 ರೂಪಾಯಿ ಕೊಡೋದಿಲ್ಲ. ಅದ್ ನೀ ಏನೋ ಹೇಳಿಯಲ್ಲ ಆನ್ಯುವಲ್ ಡೇನ, ಅದನ್ನ ಕ್ಯಾನ್ಸಲ್ ಅಂತ ಹೇಳ್ಬಿಡು ಹೋಗು. ಓ ಕಲ್ಲಂದು ಸೊಸೆ, ಆವು ನೀವು ಕೂಡ ಬಂದ್ಬಿಟ್ರಿ? ನಾವು ಕೂಡ ಬಂದ್ಬಿಟ್ವಿ. 1000 ರೂಪಾಯಿಗೆ ಬೇಕಂತ ಇವ್ರಿಗೆ? ಹ್ಞೂ ಅಕ್ಕ, ಬಂದೆ ನಾನು. ಚಲೋ ಆತ್ ನೋಡ್ಲೆ ನೀನು ಬಂದದ್ದು. ಕಮಲದು ಅಕ್ಕ, ಹೋದ ಸಲ TDP ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಬಿಟ್ಟು 500 ರೂಪಾಯಿಸ್ಗೆ ಇಸ್ಕೊಂಡ್ಬಿಟ್ಟು ಅದು ಎಂತದ ಪರಾಕಿ ಕರ್ಕೊಂಡು ಹೋಗಿದ್ದಾರೆ ಕಮಲದು ಅಕ್ಕ. ಪರಾಕಿಗೆ ಅಲ್ಲಿ ನಮ್ಮ ಬಚ್ಚೆಗಳಿಗೆ ಆಟ ಆಡೋಕ್ಕೂ ಬಿಟ್ಟಿಲ್ಲ ಇವರು. ಅದನ್ನು ಕೇಳಿ ಕಮಲದು ಅಕ್ಕ. ಅದು ಎಲ್ಲಿಗೆ ಕರ್ಕೊಂಡು ಹೋಗವಿ ಅಂತ ಸುಳ್ಳು ಹೇಳಿ 500 ರೂಪಾಯಿ ಇಸ್ಕೊಂಡ್ರವ. 500 ರೂಪಾಯಿ ಇಸ್ಕೊಂಡು ಎಲ್ಲ ಹುಡುಗಿಯರ್ಗೂ ಆಧಾರ್ ಕಾರ್ಡ್ ತರ ಕೇಳ್ಯಾರ. ನಮ್ಮ ಮಕ್ಕಳಿಗೆ ನಾವು ಹಾಫ್ ಟಿಕೆಟ್ ಕರ್ಕೊಂಡೋಗಿ ಪಾರ್ಕಿಗೆ 10 ರೂಪಾಯಿ ಅಂತೆ ಎಂಟ್ರೆನ್ಸ್ ಫೀಸ್. 10 ರೂಪಾಯಿ ತಗೊಂಡು ಹೋಗಿ ಅಲ್ಲಿ ಕುಂದ್ರಿಸಿ ಆಟ ಆಡೋಕ್ಕೂ ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ. ಅದತ್ತ ನಾವು ತಪ್ಪುಗಳು ಕಟ್ಟಿದ್ವಲ್ಲ ಅದನ್ನ ತಿಂದು ಅಲ್ಲಿ ಇಲ್ಲಿ ಏನೋ ಓಡಾಡ್ದಂಗೆ ಮಾಡಿ ಮತ್ತೆ ವಾಪಸ್ ಕರ್ಕೊಂಡ್ ಬಂದಾರ. ಅದ್ರಾಗೂ ಇವನದಾನ ಇವ್ನು HM ದಡಿಯ, ಅದ್ರಾಗೂ ರೊಕ್ಕ ನೆಕ್ಕೆ ನೀವು.
ಅದಕ್ಕೆ ತಲಿ ಕೆಟ್ಟ ಬಂದ ಇವತ್ತು ನಾನು 500 ರೂಪಾಯಿ ಲೆಕ್ಕಿಲ್ದದ ಮತ್ತೆ ಈ ಹೆಣಕ್ಕೆ 1000 ರೂಪಾಯಿ ಬೇರೆ ಬಡಿಬೇಕ ನಾವು. ಯಪ್ಪ ಹೆಡ್ ಮಾಸ್ತರ, ನಾವು 1000 ರೂಪಾಯಿ ಅಲ್ಲ 1 ರೂಪಾಯಿನೂ ಕೊಡೋದಿಲ್ಲ. ನಮ್ಮ ಮಕ್ಳಿಗೆ ಟಿ ಸಿ ಕೊಟ್ಬಿಡು ನೀನು. ಇದು 1 ವರ್ಷ ಹಾಳಾಕತಿ, ನಾವು ಬೇರೆ ಸಲಿಗೆ ಹಚ್ಕೊಂತಾವಂತ ತಂಬ ನೀನು. ಅವು ಎಕ್ಸಾಮ್ ಬರೆಯೋದು ಬೇಡ, ಎಕ್ಸಾಮ್ ಬರೋದು ಅವು ಓದೋದು ಆಟ್ರಾಗ ತಂಬ ಇಲ್ಲಿ. ಏನಮ್ಮ ನೀವು ಹೆಣ್ಮಕ್ಳು ಗುಂಪು ಕಟ್ಕೊಂಡು ನನ್ನ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಾ ನೀವು? ಪೊಲೀಸಿಗೆ ಫೋನ್ ಮಾಡ್ತೀನಿ ಅಷ್ಟೇ. ಏನ್ ಎಲ್ಲರೂ ಮಾತಾಡ್ಕೊಂಡು ಗುಂಪು ಕಟ್ಕೊಂಡ್ ಬಂದಿದ್ದೀರಾ ಇವತ್ತು ನಮ್ಮ ಸ್ಕೂಲಿಗೆ? ನನ್ನ ಹತ್ರ ಜಗಳಾಡ್ಬೇಕು ಅಂತಾನೆ. ಯಾರು ಇಲ್ಲ ಅಂತ ಗೊತ್ತಿದ್ದು ಬೆಳಗ್ಗೆನೆ ಎಲ್ಲರೂ ಸೇರ್ಕೊಂಡು ಬಂದಿದ್ದೀರಾ ನೀವು ಹೆಣ್ಮಕ್ಳು ಗುಂಪು ಕಟ್ಕೊಂಡು? ಕರಿ ಪೊಲೀಸನ್ ಕರಿ, ನಾವು ಹೇಳ್ತಾವಂತ. ಗೌರ್ಮೆಂಟ್ ಸಾಲಿ ಬಿಡು ಅತ್ಲಾಗ ಅಂದು ಹೋದ್ಸಲಿನ 500 ರೂಪಾಯಿ ಕೊಟ್ಟು ಅದು ಎಲ್ಲೇ ಪಾರ್ಕಿಗೆ ಕಳ್ಸಿದ್ದದ ಮತ್ತೆ ಈಗ 1000 ರೂಪಾಯಿ ಕೊಟ್ಟು ಆನ್ಯುವಲ್ ಡೇ ಮಾಡ್ಬೇಕಂತ. ಆನ್ಯುವಲ್ ಡೇ ಅಲ್ಲಮ್ಮ, ನಿಮ್ಮ ಮಕ್ಳಿಗೆ ಒಂದು ಎಂಟರ್ಟೈನ್ಮೆಂಟ್ ಬೇಡವಾ? ಬರೀ 3 ಹೊತ್ತು ಓದೋದ್ರಲ್ಲೇ ಇರ್ಬೇಕು ಅವರು. ಪಾಪ ಆ ಮಕ್ಳಿಗೂ ಆಸೆಗಳಿರಲ್ವಾ? ಡಾನ್ಸ್ ಮಾಡ್ಬೇಕು, ನಾಟಕ ಮಾಡ್ಬೇಕು, ಹಾಡು ಹೇಳ್ಬೇಕು, ಪ್ರೈಸ್ ತಗೋಬೇಕು ಅಂತ. ಅಲ್ರಿ ಸರ, ಗೊತ್ತೈತ್ರಿ ನಮಗೂ ಮಕ್ಳಿಗೆ ಆಸೆ ಇರ್ತತಿ ಅಂತಂದು. ಹಂಗಂತ ನೀವೇನ್ರಿ ಸರ 1000 ರೂಪಾಯಿ ಹರಿತೀರಿ ಅಂದ್ರ ನಮ್ಮ ಹತ್ರ ರೊಕ್ಕ ಇಲ್ಲದಕ್ಕ ನಾವು ಗೌರ್ಮೆಂಟ್ ಸಾಲಿಗೆ ಸೇರ್ಸಿರೋದ್ರಿ ಸರ. ಅಂತವ್ರ ನೀವೇನ್ರಿ 1000 ರೂಪಾಯಿ ಕೇಳ್ತೀರಿ? ಎಲ್ಲಿಂದ ತಂದು ಕೊಡೋಣ? ಅದ 1000 ರೂಪಾಯಿ ಇದ್ರ 1 ತಿಂಗಳು ಕಿರಾಣಿ ಕತ್ತೋಗ್ರಿ ನಮಗೆ. ಕಮಲದು ಅಕ್ಕ, ನಾನು ಒಂದು ಪಿಲಾನ್ಗೆ ಹೇಳಿ. ಅಯ್ಯ ಹೇಳ ರಾಜಿ, ಅದ್ರಾಗೇನೈತಿ? ನಮ್ದು ಊರಲ್ಲಿ ಹನುಮಾನ್ ದೇವ್ರದ್ದು ಗುಡಿ ಕಟ್ಟೆ ಇದೆಯಲ್ಲ, ತುಂಬಾ ದೊಡ್ಡದಾಗಿ ಇದೆ. ಅಲ್ಲೇ ಏನ್ ಮಾಡ್ಬಿಡೋಣ, ನಮ್ದು ಎಲ್ಲಾ ಬಚ್ಚೆಗಳನ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಕುಣಿಸ್ಬಿಡೋಣ. ಕರೆಕ್ಟ್ ನೋಡ್ಲೇ ರಾಜಿ, ಕರೆಕ್ಟ್ ಆಗಿ ಐಡಿಯಾ ಮಾಡಿದ್ ನೀನು. ಹಂಗ ಮಾಡೋಣ ಸುಮ್ಮನೆ. ಯಪ್ಪ ಮಾಸ್ತರ, ನಮ್ಮ ಊರಾಗಿನ ಗುಡಿ ಕಟ್ಟಿ ದೊಡ್ಡದೈತಿ, ಹನುಮಪ್ಪನ ಗುಡಿ ಕಟ್ಟಿ. ಆ ಕಟ್ಟಿಗೆ ಬಡ ಬಡ ಚಪ್ರ ಹಾಕ್ಸ್ಬಿಡೋಣಂತ. ಬಲೂನ್ ಗಿಲೂನ್ ಕಟ್ಟಿ ಗ್ರ್ಯಾಂಡ್ ಡೆಕೋರೇಷನ್ ಮಾಡ್ಸೋಣಂತ. ಮಾಡ್ಸಿದ್ಮೇಲೆ ಹುಡ್ರಿಗೆ ಸಾಲ ನೀವು ಇವತ್ತಿಂದನ ಡ್ಯಾನ್ಸ್ ಕಲಿಸ್ರಿ. ಮಿಸ್ ಬರ್ತಾವಲ್ಲ ಚೂಡಿದಾರ ಹಾಕ್ಯಂಡು ಎಮ್ಮನ್ನು ಸೇರ್ಸ್ಕೊಂಡು ಡ್ಯಾನ್ಸ್ ಕಲಿಸ್ರಿ. ನೀವು ಪಾಠ ಮಾಡೋದು ಆಟ್ರಾಗ ಐತಿ. 4 ದಿನ ಹುಡ್ರು ಕೊಡೋದ್ರೆ ಏನಾಗೋದಿಲ್ಲ. ಪಾಠ ಮಾಡೋದು ಬಿಟ್ಟು ಚಲೋ ಹೊತ್ನಾಗ ಡ್ಯಾನ್ಸ್ ಕಲಿಸ್ರಿ. ನಮ್ಮ ಮನೆ ಗಂಡಸ್ರಿ ಎಲ್ಲ ಅಣಿ ಮಾಡ್ತಾವು ಆನ್ಯುವಲ್ ಡೇ ಮಾಡೋದಕ್ಕ. ನಮಗೂ ಕುಂದ್ರ ಚೇರ್ ಬೇಡ, ಆಮೇಲೆ ಏನದು ಪೆಂಡಲ್ ಬೇಡ, ಏನೇನು ಬೇಡಪ್ಪ. ನಮಗೆ ತಾಡ್ಪಾಲ್ ಹಾಸ್ಕೊಂಡು ಆರಾಮಾಗಿ ಕುತ್ಕೊಂಡ್ಬಿಡ್ತಾವ. ನಾವು ಇಡೀ ಊರ ಸೇರಿ ಹಬ್ಬನ ಮಾಡ್ತಾವ ಬಾ ಆನ್ಯುವಲ್ ಡೇನ. ಅಲ್ಲಮ್ಮ, ಗುಡಿ ಕಟ್ಟಿ ಮುಂದ್ ಮಾಡಿದ್ರ ಅದು ಸ್ಕೂಲ್ ಫಂಕ್ಷನ್ ಆಗಲ್ಲಮ್ಮ. ನಿಮ್ ಊರಾಗೇನ್ ಫಂಕ್ಷನ್ ಆಕತಿ? ಅಯ್ಯ ಸುಮ್ನಿರಿ ಸರ, ನಿಮ್ಗೆ ಗೊತ್ತಾಗೋದಿಲ್ಲ, ಸುಮ್ನಿರಿ. ನಾವು ಮಾಡ್ತಾವಂತೆಲ್ಲ. ಹುನ್ಲೆ ಸರೋಜಿ, ನೀನು ಅಣ್ಣರಿಗೆ ಹೇಳಿ ಚಪ್ರ ಗಿಪ್ರ ಹಾಕ್ಸಿ ಬಲೂನ್ ಗಿಲನ್ ಅದೇನ್ ಮಾಡಿಸ್ತೀನೋ ನೀನ್ ಮಾಡ್ಸ. ಹಾಗೂ ಸ್ವಚ್ಛ ಮಾಡ್ಸೋದು, ಗುಡಿ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಸೋದು, ತಾಟ್ಪಾಲಿನ ವ್ಯವಸ್ಥೆ ನಾನು ನಮ್ಮ ಮನೆಯವರಿಗೆ ಹೇಳಿ ನಾನು ಮಾಡಿಸ್ತೇನೆ. ಈ ಸಾಲೇರೋ ಹುಡ್ರಿಗೆ ಡ್ಯಾನ್ಸ್ ಕಲಿಸ್ತಾರ. ಆಮೇಲೆ ಜೈ, ನೀನೇನ್ ಮಾಡ್ ಗೊತ್ತಾ? ನಿಮ್ಮ ಮನೆ ಸ್ಪೀಕರ್ ಐತಲ್ಲೇ, ಆ ಸ್ಪೀಕರ್ ಇಂದು ವ್ಯವಸ್ಥೆ ನೀನ್ ಮಾಡು. ಆಮೇಲೆ ಬೇರೆ ಏನಾರ ಮಾತಾಡೋಣಂತಲ್ಲಿ ಹೊರಗೆ ಹೋಗಿ ಒಟ್ಟು ಹಿಂಗೆಲ್ಲ ಎಲ್ಲರೂ ಒಂದೊಂದು ಕೆಲಸ ಹಂಚ್ಕೊಂಡು ನಾವು ಮಾಡೋಣಂತ. ಆಮೇಲೆ ಗುಡಿಯಾಗ ಮೈಕ್ ಐತಲ್ಲೇ, ಮೈಕ್ ಐತಿ ಗುಡಿ ಒಳಗ, ನಾನು ನೋಡೇನೆ. ಅದನ್ನ ಮೈಕ್ ಒಂದು ವ್ಯವಸ್ಥೆ ಮಾಡಿಸ್ಬಿಡೋಣಂತ. ಆದ್ರೆ ಊರಾಗಿನ ಮಂದೆಲ್ಲ ಒಂದೊಂದು 10, 20, 30 ರೂಪಾಯಿ ಹಾಕಿ ಒಂದು ಪಲಾವನ್ನ ಮಾಡ್ಸೋಣಂತ. ತಡೀರಿ, ಬೇಕಾದಂಗ ಕತೆ ಹೈ ಕ್ಲಾಸ್ ಆಕತಿ. ಇವ್ರಿಗೆ ಯಾಕೆ 1000 ರೂಪಾಯಿ ಬಡಿಬೇಕು ಇದ್ರ ಮುಸುಡಿಗೆ? ಇವ್ರೇನು ಒಂದು ಕಪ್ ಚಾ ಕೊಡೋದಿಲ್ಲ, ಏನೂ ಇಲ್ಲ. ನಾವು ಬೇಕಾದಂಗೆ ಮಾಡೋಣ ಬರ್ರಿ, ನಮ್ಮ ಹುಡ್ರಲ್ಲಿ ಕುಣಿತಾವಂತ. ಹ್ಞೂನ್ರಿ ಅಕ್ಕಾರ, ಹಂಗೆ ಮಾಡೋಣ. ನಮ್ಮನೆ ಗಂಡಸ್ರಿಗೂ ಹೇಳನ್ ಬಿಡ್ರಿ, ನಾಟಕ ಪಡ್ಕ ಮಸ್ತ್ ಮಾಡ್ತಾರ. ಎಲ್ಲ ಗಂಡಸರು ಸೇರ್ಕೊಂಡು ಒಂದು ನಾಟಕ ಮಾಡ್ಲಿ, ನಾವು ಏನಾರ ಒಂದು ಮಾಡೋಣಂತ. ಯಾಕೆ ಬಿಡದ್ರಿ, ಊರಾಗಿನ ಫಂಕ್ಷನ್, ಈ ಸಾಲಿ ಫಂಕ್ಷನ್ ಆದ್ರೆ ಹುಡ್ರಾಟ ಕುಣಿಬೇಕು. ನಾವು ಎಲ್ಲರೂ ಮಾಡೋಣಂತ ಬಿಡ್ರಿ. ಕಲಂದು ಸುಸೆ, ನೀವು ಕರೆಕ್ಟಾಗಿ ಹೇಳಿದ್ರಿ ನೋಡಿ. ನಿಮ್ದು ಮಾತನ್ನ ನಾನು ಒಪ್ತೀನಿ. ಸಾಲಿದು ಫಂಕ್ಷನ್ ಆಗ್ಬಿಟ್ಟಿದ್ರೆ ಸಾಲಿದು ಬಚ್ಚೆಗಳು ಮಾತ್ರ ಕುಣಿಬೇಕಿತ್ತು. ಇದು ಊರಾಗಿಂದು ಫಂಕ್ಷನ್ ಅಲ್ಲ, ನಾವು ಕುಣಿಬೋದು. ತಗೊಳ್ಳಿ, ನಾವು ಕುಣಿಯೋಣ. ಹ್ಞೂ ಜೈ, ಹಂಗ ಮಾಡಂತಾಗ ಈ ಗಂಡಸ್ರಿಗೆ ನಾಟಕ ಮಾಡಕ್ಕೆ ಹೇಳೋಣ, ನಾವು ಏನಾರ ಒಂದು ಮಾಡೋಣಂತ ಬಾ. ಇವತ್ತಿಂದ ಮನಿಗೆ ಅಡ್ಡಾಡಿ 50 ರೂಪಾಯಿ ಚಂದ ಎತ್ತಿ ಪಲಾವನ ಮಾಡಿಸ್ಬಿಡೋಣ. ಪಲಾವನ ಮೊಸರು ಬಜ್ಜಿ ಹಂಗ ಹೊರತುಂಬ ಹೊಡಿಬೋದು ನೋಡ ಅವತ್ತು. ಹ್ಞೂ ರೀ ಅಕ್ಕಾರ, ಹಂಗ ಮಾಡಂತ ತಗೊಳ್ರಿ. ಬರ್ರಿ ಹಂಗಾರ ಹೋಗೋಣ. ಇಲ್ಲೇನು ಇಲ್ಲದೈತೆ, ಮುಗಿತಲ್ಲ ಇನ್ನು ಬಂದ್ ಕೆಲಸ. ನಡೀರಿ ಹೋಗೋಣ ಹಂಗಾರ. ಅಯ್ಯ ನಿಲ್ರಮ್ಮ, ಇಲ್ಲಿ ನಾನು ಒಬ್ಬ ಹೆಚ್ಚಮ್ಮ ಅಂತ ಇದೀನಿ. ನನ್ನ ಮಾತಿಗೇನು ಬೆಲೆನೇ ಇಲ್ವಾ? ಹಂಗೆ ಹೋಗ್ತಿದ್ದೀರಲ್ಲ ಸುಮ್ಮನೆ. ನೀವೇ ಮಾತಾಡ್ಕೊಂಡ್ರೆ ನೀವೇ ಹೋಗ್ತಿದ್ದೀರಾ. ಏನಮ್ಮ, ನಮಗ್ ಬೆಲೆನೇ ಇಲ್ವಾ? ಮತ್ತೇನಾಯ್ತ್ರಿ ಸರ ಮಾತಾಡೋದು? ನಾವು ಅವಾಗ ಹೇಳಿದ್ವಲ್ಲ 1000 ರೂಪಾಯಿ ಕೊಡೋದಿಲ್ಲ ಅಂತ. ಹೌದಪ್ಪ ಸರ, ನಾವು 1000 ರೂಪಾಯಿನೂ ಕೊಡೋದಿಲ್ಲ, ಏನೂ ಕೊಡೋದಿಲ್ಲ. ನಾವು ಈಗ ಮಾತಾಡ್ಕೊಂಡ್ವಲ್ಲ ಊರಾಗಿನ ಮಂದಿ, ನಾವೇನು ಶಾಲ್ಯಾಗ ಫಂಕ್ಷನ್ ಮಾಡೋದಿಲ್ಲ. ನಾವು ಊರಾಗ ಫಂಕ್ಷನ್ ಮಾಡ್ಕೊಂತೇವೆ. ನಾವು ಗುಡಿ ಕಟ್ಟಿ ಮುಂದೆ ನಮ್ಮ ಹುಡ್ರಿ ನೀವು ಡ್ಯಾನ್ಸ್ ಕಲಿಸ್ಲಿಲ್ಲ ಅಂದ್ರೆ ಬೇಡ, ನಮ್ಮ ಹುಡ್ರಿ ನಾವು ಡ್ಯಾನ್ಸ್ ಕಲಿಸ್ಕೊಂತಾವಂತ. ನಾವು ಹೆಂಗ್ ಬೇಕಾ ನಾವು ಹಂಗೆ ಫಂಕ್ಷನ್ ಮಾಡ್ಕೊಂತಾವಂತ. ನೀವು ಬಂದ್ಬಿಡ್ರಿ ಸರ. ನೀವು ನಿಮ್ಮ ಶಾಲ್ಯಾಗ ಎಷ್ಟು ಜನ ಮಿಸ್ ಅದಾರ ನೋಡ್ರಿ, ಕರ್ಕೊಂಡು ನಮ್ಮೂರು ಫಂಕ್ಷನಿಗೆ ಬಂದ್ಬಿಡ್ರಿ ಆತ. ನೋಡ್ರಿ ಸರ್, ನಮ್ಮೂರ ನಾವು ಫಂಕ್ಷನ್ ಮಾಡಕತ್ತವ್ರಿ. ಇನ್ನು ಯಾವ ದಿನ ಏನಂತ ಮಾತಾಡ್ಕೊಂಡಿಲ್ರಿ. ಮಾತಾಡ್ಕೊಂಡು ಅದನ್ನು ಹೇಳ್ತಾವ ಬಂದು. ಬಟ್ ನಿಮ್ಮ ಶಾಲೆಯಿಂದ ನೀವು ನಿಮ್ಮ ಶಾಲೆಗೆ ಎಷ್ಟು ಜನ ಮಿಸ್ಗಳದಾರ ಓಸ್ರು ಬಂದ್ಬಿಡ್ರಿ ನಮ್ಮ ಫಂಕ್ಷನಿಗೆ. ಮತ್ತೆ ಕರ್ದಿಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ, ಬರ್ಬೇಕ್ರಿ ನೀವು. ಯಾಕಂದ್ರೆ ನಮ್ಮ ಶಾಲೆ ಮಾಸ್ತರ್ ಅದೀರಿ ನೀವು, ನಮ್ಮೂರ್ ಮಾಸ್ತರ್ ಅದೀರಿ ನೀವು. ಮತ್ತೆ ನೀವು ಬರಲಿಲ್ಲ ಅಂದ್ರೆ ತಪ್ಪು ತಿಳ್ಕೊಂತಾರೆ ಜನ. ಬರ್ಲೇಬೇಕ್ರಿ ನೀವು. ಅಲ್ಲಿ ಮೇನ್ ಗೆಸ್ಟ್, ಮೇನ್ ಅತಿಥಿಗಳು. ಏನ್ ಜನಮ್ಮ ನೀವು? ನಾನು ನಮ್ಮ ಸ್ಕೂಲ್ ಫಂಕ್ಷನ್ ಮಾಡೋಣ ಅಂದ್ರೆ ನೀವೇನಮ್ಮ ಊರ್ ಫಂಕ್ಷನ್ ಮಾಡಕ್ಕೆ ರೆಡಿ ಆಗ್ಬಿಟ್ರಿ. ನನಗೆ ಮರ್ಯಾದಿನ ಇಲ್ಲಮ್ಮ. ನಾನು ಮುಂದಿನ ವರ್ಷ ಬೇರೆ ಸ್ಕೂಲ್ಗೆ ಹೋಗ್ಬಿಡ್ತೇನೆ. ಈ ಊರಿನ ಸವಸನ ಬೇಡ.